ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆಯ ಸುತ್ತ ಒಂದು ವಿಡಿಯೋ ಮಾಡಿ ಹುಲ್ಲು ಮತ್ತು ತಿಪ್ಪೆ ನಮ್ಮ ಮನೆ ಎಲ್ಲ ನೋಡಿಕೊಂಡು ವಿಡಿಯೋ ಮಾಡ್ತಾ ಮುಂದೆ ಬಯಲು ಗದ್ದೆ, ನಮ್ಮ ಗದ್ದೆ ಬಯಲು ಸೀಮೆ ಹೋದಾಗ ಅಲ್ಲಿ ಗದ್ದೆಯ ಹಸಿರು ಪ್ರಕೃತಿಯ ನೋಡಿ ತುಂಬಾ ಸಂತೋಷವಾಯಿತು. ಕಾವೇರಿ ಹಳ್ಳದ ನೀರು ನಮ್ಮ ಗದ್ದೆಗೆ ಹೋಗುವ ದಾರಿಯಲ್ಲಿ ಒಂದು ವಿಡಿಯೋ ಮಾಡಿದೆ. ಹಾಗೆ ಮುಂದೆ ಹಳ್ಳದ ಪ್ರಕೃತಿ, ಹಸಿರು ಪ್ರಕೃತಿ ಸುಂದರವಾಗಿತ್ತು. ಆ ಸುಂದರ ಪ್ರಕೃತಿ ನೋಡುತ್ತಾ ಮುಂದೆ ಹೋಗುತ್ತಾ ಹಾಗೆ ನಮ್ಮ ಭತ್ತದ ಗದ್ದೆಯಲ್ಲಿ ಭತ್ತವೂ ಕೂಡ ತುಂಬಾ ಚೆನ್ನಾಗಿ ಬೆಳೆದಿತ್ತು. ಅಲ್ಲಿ ಸ್ವಲ್ಪ ವಿಡಿಯೋ ಮಾಡಿದೆ. ಹಂಗೇನು ಹೋಗ್ತಾ ಮತ್ತೆ ಗದ್ದೆಯೆಲ್ಲ ನೋಡಿಕೊಂಡು ಮತ್ತೆ ಹಳ್ಳದ ಕಡೆಗೆ ಹೋಗಕ್ಕೆ ಮೂರನೇ ದಾರಿ ನೋಡಿಕೊಂಡು ಬರಬೇಕಾದರೆ ಭತ್ತದ ಹಸಿರು ಚೆಂದಾಗಿ ಕಾಣುತ್ತಿತ್ತು. ಅಲ್ಲೂ ಕೂಡ ಒಂದು ವಿಡಿಯೋ ಮಾಡಬೇಕೆನಿಸಿತು, ಮಾಡಿದೆ. ನಮ್ಮ ಗದ್ದೆಯ ಹಳ್ಳ ನೀರು, ಕಾವೇರಿ ನೀರು ಸೋರು ಅಲ್ಲಿ ಬರುತ್ತದೆ. ಮತ್ತೆ ನೆಕ್ಸ್ಟು ನಮ್ಮ ಮನೆಯ ಮುಂದೆ ಬಂದೆ. ಅಲ್ಲಿ ಬಂದು ನಮ್ಮ ಮನೆಯ ಮುಂದೆ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೆ. ನಮ್ಮ ಬಾಮ್ಮ ಇದನ್ನು ಹೆಂಡತಿ ಆದ ಒಂದು ಪುಟ್ಟಿ ಮಾತಾಡಿಸಿದರು. ಅವ್ರ ಜೊತೆಲಿ ಮಾತಾಡ್ತಾಯಿದ್ದೆ. ಏನೋ ವಿಷಯ ಹೇಳ್ತಾಯಿದ್ರು, ನಾನು ಹೇಳ್ತಾಯಿದ್ದೆ. ಆ ಕಡೆಯಿಂದ ಒಬ್ಬರು ಬಂದರು. ನಮ್ಮ ಮನೆಯ ಬೀದಿ ಆ ಕಡೆ ಹಿಂದೆ ಮುಂದೆ ಎಲ್ಲ ವಿಡಿಯೋ ಮಾಡಿದೆ. ಹಾಗೆ ನಮ್ಮ ಮನೆ ಮುಂದೆನೂ ಸ್ವಲ್ಪ ನಿಂತು ವಿಡಿಯೋ ಮಾಡಿದೆ. ಹಾಗೆ ನಮ್ಮ ಪುಟ್ಟ ಒಂದು ಮನೆ ಪಕ್ಕದ ಬಾಂಬಯ್ಯನ ಬಂತು. ಮತ್ತು ದೇವಸ್ಥಾನಕ್ಕೆ ಹತ್ರ ಹೋದಾಗ ದೇವರ ನಮ್ಮ ಆಂಜನೇಯ ಸ್ವಾಮಿ ಬಸವಪ್ಪನ ಪೂಜೆ ಏನೋ ವಿಶೇಷ ಕಾರ್ಯಕ್ರಮ ನಡೆಯುತ್ತಿತ್ತು. ಅಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಕೂಡ ಅಲ್ಲೇ ಇದ್ದೆ. ಯಾರೋ ಪೂಜೆ ಮಾಡಿಸುತ್ತಿದ್ದರು. ಆವಾಗ ನಾನು ಅಲ್ಲೇ ಹೋಗಿ ದೇವಸ್ಥಾನದ ಹತ್ರ ಹೋಗಿ ಬಂದೆ. ನಮ್ಮ ಆಂಜನೇಯ ಬಸವಪ್ಪ, ನಮ್ಮ ಆಂಜನೇಯ ದೇವಸ್ಥಾನ ಕಾಮಗಾರಿ ಕೆಲಸದಲ್ಲಿ ಇನ್ನೂ ಕೆಲಸ ನಡೆಯುತ್ತಿದೆ. ಅಲ್ಲೂ ಕೂಡ ಸುತ್ತ ಒಂದು ರೌಂಡು ವಿಡಿಯೋ ಮಾಡಿದೆ. ಅಲ್ಲೂ ಕೂಡ ದೇವಸ್ಥಾನ ಸುತ್ತುವರೆದು ವಿಡಿಯೋ ಮಾಡಿ ಆಂಜನೇಯನ ದೇವಸ್ಥಾನ ನಮ್ಮೂರದು ಕೆಲಸ ಕಾಮಗಾರಿ ನಡೆಯುತ್ತಿದೆ. ಸುಮಾರು ಇದು 5 ಕೋಟಿ ಹತ್ತತ್ರ ಖರ್ಚಾಗುವ ವೆಚ್ಚ ಅಂದಾಜಿಸಲಾಗಿದೆ. ಮತ್ತು ನಮ್ಮ ಮನೆಗೆ ಬಂದೆ. ಅಲ್ಲಿ ಒಳಗಡೆ ನಮ್ಮ ಮನೆಯ ಒಳಗಡೆ ಒಂದು ಚಿಕ್ಕ ಸಣ್ಣ ವಿಡಿಯೋ ಮಾಡಿದೆ. ಅಲ್ಲಿ ನಮ್ಮ ಹುಡುಗ ಮತ್ತು ನಮ್ಮ ಮಿಸ್ಸಸ್ ಕೂಡ ಒಳಗೆ ಮನೆ ಒಳಗಿದ್ದರು. ನಾನು ಅವ್ರಿಗೆ ಗೊತ್ತಾ ಇಲ್ಲದಾಗೆ ವಿಡಿಯೋ ಮಾಡ್ತಾಯಿದ್ದೆ. ಯಾಕೆ ಮಾಡ್ತಾಯಿದ್ದೀರಿ ಏನು ಅಂತ ಕೇಳಿ, ಏನೂ ಇಲ್ಲ ಅಂದೆ. ಮತ್ತು KM ದೊಡ್ಡಿಗೆ ಬಂದೆ. ಮುಂದೆ ಎದುರು ಒಂದು ವಿಡಿಯೋ ಮಾಡಿದೆ. ಕನ್ನಡ ರಾಜ್ಯೋತ್ಸವ ನಮ್ಮ KM ದೊಡ್ಡಿಯಲ್ಲಿ ಭಾರತೀನಗರದಲ್ಲಿ ನಡೀತಿತ್ತು ಅವತ್ತು. ಆ ವಿಡಿಯೋನು ಸ್ವಲ್ಪ ಮಾಡಿದೆ. ನಾಟಕೋತ್ಸವ, ರಸಮಂಜರಿ ಕಾರ್ಯಕ್ರಮ ನಡೆಯುತ್ತಿತ್ತು. ಜೈ ಕನ್ನಡ, ಎಲ್ಲರಿಗೂ ಶುಭವಾಗಲಿ.